ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಈ ರೀತಿಯ ಲೋಟಸಿನ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಒತ್ತಿ. ಬೆಲ್ ಐಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನು ಬೇಕಂತ ನೋಡೋಣ. ವೈಟ್ ಪೆಟಲ್ಸ್, ಗ್ರೀನ್ ಪೆಟಲ್ಸ್, ಲೋಟಸ್, ರಿಂಗ್, ತೋರಣದ ಮಧ್ಯೆ ಹಾಕಕ್ಕೆ ಬೀಡು, ಸೂಜಿ, ದಾರ. ಈ ರೀತಿ ಮಣಿನಾರ ಎಣ್ಸಿಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಪೆಂಡೆನಾರ ಲೆಕ್ಕ ಇಟ್ಕೊಳ್ರಿ. ಇದು ಈ ರೀತಿ ಸಿಂಗಲ್ ಆಗಿ ಬಿಡಿಸಿಟ್ಕೋಬೇಕು. ಒಂದು ಸೂಜಿಗೆ ರಿಂಗ್ ಒಂದು ಕಟ್ಕೊಳ್ಳಿ, 3 ಮಣಿಯನ್ನು ಹಾಕ್ಕೊಳ್ಳಿ. ಈಗ ಹೂವು ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ. 3 ಸ್ಟೆಪ್ ಬರಂಗೆ ಹಾಕ್ಬೇಕಿದು. ಈ ರೀತಿ ಫೋಲ್ಡಿಂಗ್ ಮಾಡಿ 3 ಸ್ಟೆಪ್ ಬರಬೇಕಿದು. ಈಗ ಸೂಜಿ ಮಧ್ಯೆ ಹಿಂಗೆ ಸಿಗಿಸ್ಬೇಕು. ಇದು 3 ಪೆಟಲ್ಸಿಗೆ ಒಂದೊಂದು ಬೀಡು. 30 ಮಣಿಗೂ ಈ ರೀತಿನೇ ಪೆಟಲ್ಸ್ ಹಾಕ್ತಾ ಹೋಗ್ಬೇಕಾಗತ್ತೆ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಅನ್ನು ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಿಮಗೆ ನಾವು ಬಿಡುವ ಎಲ್ಲ ವಿಡಿಯೋನು ನೋಟಿಫಿಕೇಶನ್ ಬರುತ್ತೆ. ಮೂರು ಪೆಟಲ್ಸಿಗೆ ಒಂದೊಂದು ಬೀಡು. ಅದೇ ರೀತಿ 30 ಮಣಿಗೂ ಪೆಟಲ್ಸ್ ಹಾಕಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ ನೋಡಿ. ಮಲ್ಲಿಗೆ ಹೂವು ಹೇಗಿರುತ್ತೋ ಅದೇ ತರ ಕಾಣಿಸುತ್ತೆ. ಈ ರೀತಿ 30 ಮಣಿಗೂ ಪೆಟಲ್ಸ್ ಹಾಕಾಯ್ತು. ಈಗ 5 ಬೀಡಿಗೆ ಗ್ರೀನ್ ಪೆಟಲ್ಸ್ ಹಾಕಬೇಕಾಗುತ್ತೆ. ಅದು 3 ಪೆಟಲ್ಸೇ ಹಾಕಬೇಕು. ಐದು ಬೀಡಿಗೂ 3 ಪೆಟಲ್ಸ್ ಹಾಕಬೇಕು. ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಆವಾಗಲೇ ವಿಡಿಯೋ ಹೇಗೆ ತೋರಣ ಹಾಕಿರ್ತೀವಿ ಅಂತಲೂ ಗೊತ್ತಾಗುತ್ತೆ ನಿಮಗೆ. ಲೋಟಸ್ ಹೇಗೆ ಕಟ್ಟೋದಂತನೂ ಗೊತ್ತಾಗುತ್ತೆ. ಇಲ್ಲ ನೀವು ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ವಿಡಿಯೋದಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ಅರ್ಥ ಆಗಲ್ಲ. ಈಗ ಎಲ್ಲ ಪೆಟಲ್ಸ ಹಾಕಾಯ್ತು ನೋಡಿ. ಈಗ ಲೋಟಸ್ ಹೇಗೆ ಹಾಕೋದಂದರೆ, ಈ ರೀತಿ ಇರುತ್ತವಲ್ಲ, ತೊಟ್ಟಿರುತ್ತಲ್ಲ, ಈ ತೊಟ್ಟಿಂದ ಈ ಕೆಳಗಿಂದ ಈ ರೀತಿ ಸೂಜಿ ಬರಂಗೆ ಹಾಕೋಬೇಕಾಗತ್ತೆ. ಈಗ ಬಂದಿದ ತಕ್ಷಣ ಈ ಲೆಂತ್ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಡಿ. ಎರಡೂ ಒಂದೇ ಸಮ ಇರಬೇಕು. ಎರಡು ಒಂದೇ ಸಮ ಇದೆ. ಇದಕ್ಕೆ ಒಂದು ಬೀಡ್ ಹಾಕಿ ಇಲ್ಲೊಂದು ನಾಟ್ ಹಾಕೊಂಬಿಡಿ. ಹಿಂಗೆ ಸೂಜಿ ಬೀಡಿಂದನೇ ಒಳಗಿಂದ ಹಾಕ್ಬಿಟ್ರೆ ನಾಟ್ ಆಗ್ಬಿಡುತ್ತೆ. ಒಂದ್ಸಲ ಬೇಕಾದ್ರೆ ಈ ರೀತಿ ಸ್ಟ್ರಾಂಗ್ ಆಗಿರಲಿ ಅಂತ ಈ ರೀತಿ ನಾಟ್ ಹಾಕೊಳ್ಳಿ. ನೋಡಿ, ರೆಡಿ ಆಗಿದೆ. ಈ ತೋರಣ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.